ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತ್ತಿನ ಎಲ್ಲ ಕೋಟ್ಯಾನು ಕೋಟಿ ಗುರುಗಳಿಗೆ, ಗುರುಗಳ ಪಾದಾರವಿಂದಗಳಿಗೆ ನನ್ನ ಮನಸ ಕಾಯ ವಾಚ ಮನಸ ಸಂಪೂರ್ಣವಾಗಿ ಆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿನೂ ನಮಗೆ ಒಂದೊಂದು ಪಾಠವನ್ನು ಕಲಿಸಿದಂತಹ ಎಲ್ಲ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಮ್ಯಾಮ್ ಹ್ಯಾಪಿ ಟೀಚರ್ಸ್ ಡೇ. ಗುರುಪೌರ್ಣಿಮೆಯ ಶುಭಾಶಯಗಳು ಮ್ಯಾಮ್. ಎಲ್ಲ ಗುರುಗಳಿಗೂ ಗುರುಪೌರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ, ಮಾಸ್ಟರ್ಸ್ ನಿಮಗೂ ಎಲ್ಲರಿಗೂ ಕೂಡ ಗುರುಪೌರ್ಣಿಮೆಯ ಶುಭಾಶಯಗಳು. ಈ ದಿನದ ಧ್ಯಾನವನ್ನ ತಡ ಮಾಡದೆ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕನ್ನಡಕ ಹಾಕೊಂಡಿದ್ರೆ ತೆಗ್ದಿಟ್ಬಿಡಿ. ಕೈಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಾಲನ್ನ ಕ್ರಾಸ್ ಮಾಡ್ಕೊಳ್ಳಿ. ಹಗುರವಾಗಿ ಕಣ್ಮುಚ್ತಾ ನಮ್ಮ ಉಸಿರ ಎಂಬ ಗುರುವನ್ನ ಸುತ್ತಲೇ ಇರೋಣ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಗುರು ಪೂರ್ಣಿಮಾದ ಶುಭಾಶಯಗಳು ಎಲ್ರಿಗೂ ಕೂಡ. ಈಗ ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಯೋಚನೆ ಬೇಡ. ಯಾವುದೇ ಮಂತ್ರ, ದೇವರ ನಾಮಸ್ಮರಣೆ ಯಾವುದು ಕೂಡ ಬೇಡ. ನಾವೆಲ್ಲ ಇವತ್ತು ಹುಣ್ಣಿಮೆ ಒಂದು ಪೂರ್ಣಚಂದ್ರದ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಆ ಶಕ್ತಿಗೆ ನಾವು ಆಹ್ವಾನಿಸೋಣ ಫ್ರೆಂಡ್ಸ್. ಆ ಶಕ್ತಿಗೆ ನಾವು ಸ್ವಾಗತವನ್ನು ಮಾಡ್ತಾ, ಅದ್ಭುತವಾದಂತಹ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಈ 1 ಗಂಟೆಗಳ ಕಾಲ ನಾವು ಅದ್ಭುತವಾದಂತಹ ಧ್ಯಾನವನ್ನು ಮಾಡೋಣ. ಆನಾಪಾನಸತಿ ಧ್ಯಾನ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವಿದ್ದು ಎಲ್ಲವನ್ನೂ ಕೂಡ ಕಲ್ತ್ಕೊಳ್ಳೋಣ ಫ್ರೆಂಡ್ಸ್. ಆತ್ಮಜ್ಞಾನವನ್ನು ನಾವು ಕಲ್ತ್ಕೊಳ್ಳೋಣ, ಬ್ರಹ್ಮಜ್ಞಾನವನ್ನು ನಾವು ಕಲ್ತ್ಕೊಳ್ಳೋಣ, ಸತ್ಯವನ್ನು ನಾವು ತಿಳ್ಕೊಳ್ಳೋಣ, ಅಹಿಂಸೆ ಮಾರ್ಗದಲ್ಲಿ ನಾವು ಇರೋದನ್ನು ನಾವು ಕಲ್ತ್ಕೊಳ್ಳೋಣ. ಅಹಿಂಸೋ ಪರಮೋ ಧರ್ಮ ಸತ್ಯಮೇವ ಜಯತೆ. ಇದು ಎಲ್ಲವನ್ನು ಕೂಡ ನಮಗೆ ಉಸಿರು ಎಂಬ ಗುರು ನಮಗೆ ತಿಳಿಸಿಕೊಡ್ತಾರೆ. ಯಾರಿಗೂ ಯಾರು ಗುರು ಅಲ್ಲ, ನಮ್ಮ ಉಸಿರೇ ನಮಗೆ ಗುರು.
ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರೋಣ. ಯಾರೂ ಕೂಡ ಗುರು ಅಲ್ಲ. ನಮ್ಮ ಉಸಿರೇ ನಮಗೆ ಗುರು. ನಮ್ಮ ಉಸಿರು ಎಂಬ ಗುರುವೇ ನಮಗೆ ಎಲ್ಲವನ್ನು ಕೂಡ ತಿಳಿಸ್ಕೊಡತ್ತೆ. ಆತ್ಮಜ್ಞಾನ, ಬ್ರಹ್ಮವಿದ್ಯೆ, ಅಹಿಂಸಾ ಮಾರ್ಗ, ನಮಗೆ ಯಾವ ವಿದ್ಯೆ ಬೇಕು ನಮಗೆ ಅದನ್ನು ತಿಳಿಸ್ಕೊಡ್ತಾ ಇರತ್ತೆ. ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸ್ಕೊಡ್ತಾ ಇರತ್ತೆ ನಮ್ಮ ಉಸಿರು ಎಂಬ ಗುರು. ನಾವು ಗುರು ಅಂದ ತಕ್ಷಣವೇ ಯಾರೋ ಒಬ್ಬರು ಮಹಾಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಅವ್ರ ಪಾದ ಪೂಜೆ ಮಾಡಿ ಅವ್ರ ಕಾಲು ತೊಳೆದು ಆ ನೀರು ಕುಡಿಯೋದಲ್ಲ. ಯಾರು ಗುರು ಅಲ್ಲ ಫ್ರೆಂಡ್ಸ್. ನಮ್ಮ ಉಸಿರೇ ನಮಗೆ ಗುರು. ನಾವು ಉಸಿರಿನ ಜೊತೆಗೆ ಇದ್ದು ಸಾಧನೆಯನ್ನು ಮಾಡಿದಾಗ ನಾವು ಎಲ್ಲವನ್ನೂ ಕೂಡ ಕಲಿತೀವಿ. ಅದೇ ಒಂದು ಗುರು ಅಂಥೇಳಿ ನಾವು ಅಂದ್ಕೊಂಡು ಅವ್ರ ಪಾದ ಪೂಜೆ ಮಾಡಿ ಅವ್ರ ಪಾದ ತೊಳೆದು ಅವ್ರ ನೀರು ಕುಡಿಯೋದ್ರಿಂದ ನಾವೇನು ಕೂಡ ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರ ಪೂಜೆ ಜೀವನ ಪೂರ್ತಿ ಅವ್ರ ಪಾದ ತೊಳೆದು ಪಾದ ಪೂಜೆ ಮಾಡಿ ಆ ನೀರನ್ನು ನಾವು ಕುಡಿತಾನೆ ಇರ್ತೀವಿ. ಆದರೆ ನಮಗೆ ಕಿಂಚಿತ್ತೂ ಕೂಡ ಜ್ಞಾನ ಬರೋದಿಲ್ಲ, ಆತ್ಮಜ್ಞಾನ ನಮಗೆ ಬರೋದಿಲ್ಲ. ನಾವು ಸಾಧನೆಯನ್ನು ಮಾಡೋದ್ರಿಂದ ನಮ್ಮ ಉಸಿರು ಎಂಬ ಗುರು ನಮಗೆ ಎಲ್ಲವನ್ನೂ ಕೂಡ ಕಲಿಸ್ಕೊಡ್ತಾರೆ. ಯಾರು ನಮಗೆ ಸಾಧನೆಯನ್ನು ಮಾಡೋದಕ್ಕೆ ಹೇಳ್ತಾರೆ ಅವರು ನಮಗೆ ಮಾರ್ಗದರ್ಶಕರು, ಮಾರ್ಗವನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಆದರೆ ನಮ್ಮ ಉಸಿರು ಎಂಬ ಗುರು ನಮಗೆ ಅಲ್ಲಿಗೆ ಕರ್ಕೊಂಡೋಗತ್ತೆ. ಯಾರು ಪಾದ ಪೂಜೆಗಳನ್ನು ಮಾಡಿಸ್ಕೊಳ್ತಾ ಇರ್ತಾರೆ, ಯಾರು ಪಾದವನ್ನು ತೊಳಿಸ್ತಾ ನಾವು ಪಾದಗಳನ್ನು ತೊಳಿತಾ ಇರ್ತೀವಿ, ನಾವೇ ಮಹಾಶಕ್ತಿ, ನಿಮಗೆಲ್ಲ ಶಕ್ತಿ ಇಲ್ಲ ಅಂತೇಳಿ ಯಾರು ಪೂಜೆ ಮಾಡಿಸ್ಕೊಳ್ತಾ ಇರ್ತಾರೆ ಅವರು ಗುರು ಅಲ್ಲ. ಯಾರು ಮಾರ್ಗವನ್ನು ತೋರಿಸ್ತಾ ಇರ್ತಾರೆ, ಯಾರು ಸಾಧನೆಯನ್ನು ಮಾಡೋದಕ್ಕೆ ಹೇಳ್ತಾರೆ, ಯಾರು ಮಾರ್ಗವನ್ನು ತೋರಿಸ್ತಾರೆ, ಹೇಳ್ಕೊಡ್ತಾರೆ, ನಿಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನೀವು ಎಲ್ಲವನ್ನೂ ಕೂಡ ಕಲ್ತ್ಕೊಳ್ಳಿ. ಆದರೆ ನೀವು ಮಾರ್ಗಕ್ಕೆ ಹೋಗ್ಬೇಕಂದ್ರೆ ನೀವು ಉಸಿರನ್ನು ಹಿಡ್ಕೋಬೇಕು, ಸಾಧನೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಅಷ್ಟೇ, ಮಾರ್ಗ ತೋರಿಸ್ತಾರೆ. ಸಹಜವಾಗಿ ಸರಳವಾಗಿ ನಡೆಯುತ್ತಿರುವ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವಿದ್ದು ಎಲ್ಲವನ್ನು ಕೂಡ ಕಲ್ತ್ಕೊಳ್ಳೋಣ ಫ್ರೆಂಡ್ಸ್. ಇಂಥ ಒಂದು ಗುರು, ನಮ್ಮ ಉಸಿರು ಎಂಬ ಗುರು ನಮ್ಮ ಜೊತೆಗೇ ಇದೆ. ಇದಕ್ಕಿಂತ ಹೆಚ್ಚಿನ ಗುರು ನಮಗೆಲ್ಲೂ ಕೂಡ ಸಿಗೋದಿಲ್ಲ. ನಮ್ಮ ಉಸಿರೇ ನಮಗೆ ಸರಿಯಾದ ಗುರು.
ನಮ್ಮ ಉಸಿರಿನ ಜೊತೆಗೆ ಇದ್ದು ನಾವು ಕಲ್ತ್ಕೊಳ್ಳೋಣ. ಆ ಉಸಿರಿಗೆ ನಾವು ಧನ್ಯವಾದಗಳನ್ನು ಕೃತಜ್ಞತೆ ಭಾವದಿಂದ ನಾವು ನಮ್ಮ ಉಸಿರಿಗೆ ನಾವು ಸರೆಂಡರ್ ಆಗೋಣ. ಗುರುವಿಗೆ ಸರೆಂಡರ್ ಆಗೋದಂದರೆ ಬೇರೆ ಯಾರಿಗೋ ಸರೆಂಡರ್ ಆಗೋದಲ್ಲ, ನಮಗೆ ನಾವು ಸರೆಂಡರ್ ಆಗೋದು. ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡಬೇಡಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಯೋಚನೆಗಳು ಬರ್ತಾ ಇದ್ರೆ ಮತ್ತೆ ನಮ್ಮ ಉಸಿರಿನ ಜೊತೆಗೆ ನಾವು ಉಸಿರನ್ನೇ ಗಮನಿಸ್ತಾ ಇರೋಣ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ನಾವು ಗಮನಿಸ್ತಾ ಇರಬೇಕು. ಅದು ಕೂಡ ನಾವು ಯಾವುದು ಕೂಡ ಹಠದಿಂದ ಮಾಡಬಾರ್ದು. ಉಸಿರನ್ನು ಹಿಡ್ಕೊಂಡು ಕೂತ್ಕೊಳ್ಳೋದು, ಗಟ್ಟಿಯಾಗಿ ಇಟ್ಕೊಳ್ಳೋದು, ಮತ್ತೆ ಬಿಡೋದು, ಕುಂಭಕ, ರೇಚಕ, ಪೂರಕ ಯಾವುದು ಕೂಡ ಬೇಡ. ಉಸಿರು ಜೋರಾಗಿ ಬಿಡೋದು, ಆ ರೀತಿ ಯಾವುದು ಕೂಡ ಬೇಡ. ನಾವು ಯಾವ ರೀತಿ ಉಸಿರಾಡ್ತಾ ಇದ್ದೀವಿ ಅದನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಸಹಜವಾದಂತಹ ಉಸಿರಾಟವನ್ನು ನಾವು ಗಮನಿಸ್ತಾ ಇರೋಣ, ನೋಡ್ತಾ ಇರೋಣ. ನಾವು ಮಾಡಬೇಕಾಗಿರೋದು ಸಾಧನೆ ಇದೆ. ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಕೂಡ ಮಾಡಬೇಕಾಗಿಲ್ಲ. ಈ ಸಾಧನೆಯಿಂದ ನಾವು ಬ್ರಹ್ಮಜ್ಞಾನವನ್ನು ನಾವು ಕಲ್ತ್ಕೊಳ್ತೀವಿ, ನಮ್ಮನ್ನು ನಾವು ತಿಳ್ಕೊಳ್ತೀವಿ, ನಮ್ಮ ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ತೀವಿ. ನಾವು ಯಾವಾಗಲೂ ಕೂಡ ಹೊರಗಡೆನೇ ನಾವು ಹುಡುಕಾಟದಲ್ಲಿದ್ದೀವಿ. ಆ ಗುರುವಿನ ಒಂದು ಆಶೀರ್ವಾದ ತಗೋಬೇಕು, ಒಳ್ಳೆಯದಾಗತ್ತೆ. ಈ ಗುರುವಿನ ಒಂದು ಪಾದ ಸೇವೆ ಮಾಡಬೇಕು, ಒಳ್ಳೆಯದಾಗತ್ತೆ ಅಂಥೇಳಿ. ಯಾವ ಗುರುವಿನ ಒಂದು ಪಾದ ಸೇವೆ ಮಾಡೋದ್ರಿಂದನೂ ಕೂಡ, ಯಾವ ಗುರುವಿನ ಒಂದು ಸಂಘದಲ್ಲಿ ಇದ್ದರೂ ಕೂಡ ನಾವು ಸಾಧನೆ ಇಲ್ಲದೇನೆ ಏನೂ ಕೂಡ ಕಲ್ತ್ಕೊಳ್ಳೋಕ್ಕಾಗಲ್ಲ. ನಾವು ಸಾಧನೆ ಮಾಡಬೇಕು. ಸಾಧನೆಯಿಂದ ನಮಗೆ ಜ್ಞಾನವನ್ನು ನಮಗೆ ಸಿಗತ್ತೆ. ಆವಾಗ ಯಾರೇ ಒಂದು ಗುರು ಏನೇ ಹೇಳಿದ್ರೂ ಕೂಡ ನಮಗೆ ಅರ್ಥ ಆಗತ್ತೆ ಅವರು ಏನು ಹೇಳ್ತಾ ಇದ್ದಾರೆ. ಆಗ ಎಲ್ಲರೂ ಕೂಡ ನಮ್ಮ ಜೊತೆಗಿರೋರು ಎಲ್ಲರೂ ಕೂಡ ಗುರುಗಳೇನೆ. ಪ್ರತಿಯೊಬ್ಬರು ಕೂಡ ಗುರು ಅಂತೇಳಿ ನಮಗೆ ಅರಿವಿಗೆ ಬರುತ್ತೆ. ಕೇವಲ ಒಬ್ಬರು ಮಾತ್ರ ಗುರು ಅಂತಲ್ಲ, ಪ್ರತಿಯೊಬ್ಬರು ಕೂಡ ನಮಗೆ ಗುರು. ಒಂದು ಪ್ರಾಣಿ, ಒಂದು ಪಕ್ಷಿ, ಒಂದು ನಮ್ಮ ಜೊತೆಗಿರೋರು ಎಲ್ಲರೂ ಕೂಡ ನಮಗೆ ಗುರುಗಳೇನೆ. ಗುರುವಿನ ರೂಪದಲ್ಲಿ ನಮಗೆ ಅವರು ಕಲಿಸೋದಕ್ಕೆ ಬಂದಿದ್ದಾರೆ. ಎಲ್ಲರ ಜೊತೆಗೆ ಇದ್ದು ನಾವು ಎಲ್ಲವನ್ನೂ ಕೂಡ ಕಲ್ತ್ಕೋಬೇಕು. ನಾವು ಒಬ್ಬರ ಗುರುಗಳಿಗೆ ನಾವು ಇಟ್ಕೋಬಾರ್ದು. ಎಲ್ಲ ಗುರುಗಳ ಹತ್ರನೂ ಕೂಡ ನಾವು ಕಲ್ತ್ಕೋಬೇಕು. ಪ್ರತಿಯೊಬ್ಬರು ಕೂಡ ನಮಗೆ ಗುರುಗಳನ್ನೇ.
ಇದು ಯಾರು ತಿಳಿಸ್ಕೊಡ್ತಾರೆ ಅಂದರೆ ನಮಗೆ ನಮ್ಮ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡತ್ತೆ. ಕೇವಲ ಒಬ್ಬ ವ್ಯಕ್ತಿಗಳನ್ನು ಹಿಡ್ಕೊಂಡು ಅವ್ರ ಪಾದಗಳ ಪೂಜೆ ಮಾಡಿ ಅವ್ರ ಪಾದ ತೊಳೆದು ನೀರು ಕುಡಿಯೋದಲ್ಲ. ಎಲ್ಲರೂ ಕೂಡ ನಿನ್ನ ಗುರುಗಳೇ. ಎಲ್ಲರ ಹತ್ರನೂ ನೀನು ಕಲ್ತ್ಕೊ, ಎಲ್ಲ ಜ್ಞಾನವನ್ನು ಪಡ್ಕೊ, ಎಲ್ಲ ವಿದ್ಯೆಯನ್ನು ನಿನಗೆ ಬೇಕು, ಎಲ್ಲ ಜ್ಞಾನವನ್ನು ನಿನಗೆ ಬೇಕು. ನಮ್ಮ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡತ್ತೆ ಫ್ರೆಂಡ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಹೇಗೆ ನಮ್ಮ ಉಸಿರಿನ ಜೊತೆಗೆ ನಾವಿದ್ದು ಎಲ್ಲರೂ ಕೂಡ ಭಗವಂತರು, ಎಲ್ಲರೂ ಕೂಡ ಗುರುಗಳೇ, ಎಲ್ಲರ ಜೊತೆಗೆ ಇದ್ದು ಎಲ್ಲವನ್ನೂ ಕೂಡ ಕಲ್ತ್ಕೊ ಅಂತೇಳಿ ನಮಗೆ ನಮ್ಮ ಉಸಿರು ನಮಗೆ ತಿಳಿಸ್ಕೊಡತ್ತೆ ಫ್ರೆಂಡ್ಸ್. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮ ಒಳಗಡೆ ಇರುವಂಥ ಭಗವಂತನನ್ನು ನಾವು ಕಾಣಬೇಕು. ನಮ್ಮ ಒಳಗಡೆ ಇರುವಂಥ ಭಗವಂತನನ್ನು ನಾವು ತಿಳ್ಕೋಬೇಕು. ನಾವು ಈ ಲೋಕದಲ್ಲಿ, ಭೂಲೋಕದಲ್ಲಿ ಇದ್ದು ಕೇವಲ ಈ ಭೂಮಿ ಒಂದೇ ಸತ್ಯ, ಈ ಶರೀರ ಒಂದೇ ಸತ್ಯ ಅಂತೇಳಿ ನಾವು ತಿಳ್ಕೊಂಡ್ರೆ, ಇಷ್ಟರಲ್ಲೇ ಇದ್ದರೆ ನಾವು ಏನು ಕೂಡ ತಿಳ್ಕೊಳ್ಳಲ್ಲ ಫ್ರೆಂಡ್ಸ್. ಇದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಇದೇ ಸತ್ಯ. ಇದು ಬಿಟ್ಟು ಯಾವುದು ಕೂಡ ಸತ್ಯ ಇಲ್ಲ. ಯಾವುದು ಕೂಡ ಕಣ್ಣಿಗೆ ಕಾಣಿಸದೇ ಇರೋದು ಅದು ಯಾವುದು ಕೂಡ ಸತ್ಯ ಅಲ್ಲ. ಈ ಶರೀರ, ನಾವು ಈ ಭೂಮಿ ಏನು ಕಾಣ್ತಾ ಇದ್ದೀವಿ ಇದೇ ಸತ್ಯ ಅಂತೇಳಿ ನಾವು ಅಂದ್ಕೊಂಡು ಬಿಟ್ಟಿರ್ತೀವಿ. ಇದಕ್ಕಿಂತ ಹೆಚ್ಚಿನ ಒಂದು ಸತ್ಯವನ್ನು ನಾವು ತಿಳ್ಕೋಬೇಕು ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು. ನಮ್ಮ ಒಂದು ಉಸಿರಿನ ಜೊತೆಗಿದ್ದು ನಮ್ಮ ಒಳಗಡೆನೂ ಕೂಡ ಭಗವಂತ ಇದ್ದಾನೆ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಯಾವಾಗ ನಾವು ಇದನ್ನು ತಿಳ್ಕೊಳ್ತೀವಿ, ಈ ಸತ್ಯವನ್ನು ನಾವು ಯಾವಾಗ ತಿಳ್ಕೊಳ್ತೀವಿ, ಈ ಭೂಲೋಕ ಅಷ್ಟೇ ಅಲ್ಲ, ಎಷ್ಟೋ ಲೋಕಗಳು ಇದೆ, ಆಗ ನಾವು ಪ್ರಯಾಣ ಮಾಡ್ತೀವಿ. ಮುಂದೆ ನಾವು ಪ್ರಯಾಣ ಮಾಡ್ತೀವಿ. ಯಾರು ಇಷ್ಟನ್ನೇ ನಂಬಿರ್ತಾರೋ ಇದೇ ಸತ್ಯ, ಈ ಭೂಮಿನೇ ಸತ್ಯ, ಇಲ್ಲಿರೋ ಜನಗಳನ್ನೇ ಸತ್ಯ, ಇದಕ್ಕಿಂತ ಯಾವುದು ಕೂಡ ಏನು ಕೂಡ ಸತ್ಯ ಇಲ್ಲ ಅಂಥೇಳಿ ಅವರು ಏನು ಅಂದ್ಕೊಳ್ತಾ ಇರ್ತಾರೋ ಹಾಗೆ ಅವರು ಯಾವತ್ತೂ ಕೂಡ ಮುಂದೆ ಹೋಗೋದಿಲ್ಲ. ನಾವೊಂದು ಗುರುವಿಗೆ ಪಾದ ಪೂಜೆ ಮಾಡ್ತಾ ಅವ್ರ ಪಾದಗಳನ್ನು ತೊಳೆದು ಅವ್ರ
ನೀರನ್ನು ಪಾದಗಳನ್ನು ತೊಳೆದಿರುವಂಥ ನೀರನ್ನು ನಾವು ಕುಡಿತಾ ಇದ್ರೆ ನಾವು ಮುಂದೆ ಹೋಗೋದಿಲ್ಲ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮ ಒಳಗಡೆ ಇರುವಂಥ ಭಗವಂತನನ್ನ ನಾವು ತಿಳ್ಕೋಬೇಕು. ಕೇವಲ ಈ ಶರೀರ ಅಷ್ಟೇ ಅಲ್ಲ, ಈ ಭೂಮಿ ಅಷ್ಟೇ ಅಲ್ಲ, ಈ ಶರೀರವನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನೂ ಕೂಡ ಒಬ್ಬನಿದ್ದಾರೆ. ಅವರು ಎಲ್ಲಿ ಜೀವಿಸ್ತಾ ಇದ್ದಾರೆ, ಅವರು ಎಲ್ಲೂ ವಾಸವಾಗಿದ್ದಾರೆ. ಇವಾಗ ನಾವು ಇಲ್ಲಿ ಎಷ್ಟೋ ಯಂತ್ರಗಳನ್ನು ನಾವು ಕಂಡುಹಿಡಿದಿದ್ದೀವಿ. ಅದನ್ನು ಮಾಡಿದವರು, ಅದನ್ನು ತಯಾರಿ ಮಾಡಿದವರು ಯಾರೋ ಒಬ್ರು ಇದ್ದೇ ಇರ್ತಾರೆ. ಮತ್ತೆ ಅವರು ಒಬ್ಬರೇನ ಅವರು ಕಲ್ತ್ಕೊಂಡಿರೋದು? ಎಲ್ಲರೂ ಕೂಡ ಕಲ್ತ್ಕೊಂಡಿದ್ದಾರೆ, ಲಕ್ಷಾಂತರ ಜನ ಕಲ್ತ್ಕೊಂಡಿದ್ದಾರೆ. ನಾವು ಯಾವುದೋ ಒಂದು ಮಿಷನ್ ಕಂಡು ಹಿಡಿದಿದ್ದೀವಿ, ಯಾವುದೋ ಒಂದು ಫ್ಯಾನ್ ಕಂಡು ಹಿಡಿದಿದ್ದೀವಿ, ಒಂದು ಫ್ರಿಜ್ ಕಂಡು ಹಿಡಿದಿದ್ದೀವಿ, ವಾಷಿಂಗ್ ಮಿಷಿನ್ ಕಂಡು ಹಿಡಿದಿದ್ದೀವಿ. ಇದೆಲ್ಲ ಏನು ಕಂಡು ಹಿಡಿದಿದ್ದಾರೋ ಅವರು ಫಸ್ಟ್ ಕಂಡು ಹಿಡಿದಿದ್ದಾರೆ. ಅದನ್ನು ತಿಳ್ಕೊಂಡು ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಯಾವುದ್ರ ಮುಖಾಂತರ ಅವರು ಕೂಡ ಮಾಡಿದ್ದಾರೆ. ಅವರು ಒಂದು ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮೊದಲೇ ಇದೆ ಅದು, ಎಲ್ಲಿ ಎಲ್ಲ ಕೂಡ ಸೃಷ್ಟಿಯಲ್ಲಿ ಮೊದಲೇನೆ ಇದೆ. ಇರೋದನ್ನು ಅವರು ಅದಕ್ಕೆ ರೂಪ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಜೀವ ಕೊಟ್ಟಿದ್ದಾರೆ. ಅದನ್ನು ಇದೇ ಕೆಲಸ ಮಾಡಬೇಕು ಅಂತೇಳಿ, ಅಂದರೆ ಅದನ್ನು ಆ ರೀತಿ ತಯಾರು ಮಾಡಿದ್ದಾರೆ. ಜೀವ ಅಂದರೆ ಅದನ್ನು ಆ ರೀತಿ ತಯಾರು ಮಾಡಿದ್ದಾರೆ. ಎಲ್ಲ ಇರೋ ವಸ್ತುವಿಂದನೇ ಅವರು ತಯಾರು ಮಾಡಿದ್ದಾರೆ, ಯಾವುದು ಕೂಡ ಅವರು ಸೃಷ್ಟಿ ಮಾಡಿಲ್ಲ. ಯಾವುದನ್ನು ಖನಿಜದಿಂದ ಬಂದಿದೆ ಅದನ್ನು ಅವರು ತಗೊಂಡು ಅದನ್ನು ತಯಾರಿ ಮಾಡಿದ್ದಾರೆ ಅಷ್ಟೇ. ಯಾರು ಮಾಡಿದ್ದಾರೆ? ಅದು ಯಾರೋ ಒಬ್ಬರು ಮಾಡಿರಲೇಬೇಕು, ಮಾಡೇ ಮಾಡಿರ್ತಾರೆ. ನಾವು ಇದನ್ನು ಹೇಗೆ ನಂಬ್ತೀವೋ, ಇದನ್ನು ಯಾರು ಕಂಡು ಹಿಡಿದ್ರು, ಅವ್ರ ಹೆಸರು ಕಂಡು ಹಿಡಿದಿದ್ದೀವಿ, ಅವ್ರ ಹೆಸರು ಹೇಳ್ತೀವಿ, ಅವರೇ ಕಂಡು ಹಿಡಿದಿರೋದು ಇದು. ಮತ್ತು ಅವರು ಒಬ್ಬರೇನ ಕಲ್ತ್ಕೊಂಡಿರೋದು? ಕಂಡು ಹಿಡಿದು ಅವರು ಎಷ್ಟೋ ಜನಕ್ಕೆ ಆ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಮಾಡಬೇಕು, ಹೀಗೆ ತಯಾರಿ ಮಾಡಬೇಕು ಆ ಮಿಷಿನ್ಗಳನ್ನು ಅಂಥೇಳಿ. ಯಾವುದೇ ಆಗಿರಲಿ, ಮಿಷಿನ್ ಅಂತ ಅಷ್ಟೇ ಅಲ್ಲ, ನಾವು ಕಣ್ಣಿಂದ ನಾವು ಏನೇನು ನೋಡ್ತೀವೋ ಇದು ಎಲ್ಲವೂ ಕೂಡ ಲಕ್ಷಾಂತರ ಜನ ಕಲ್ತ್ಕೊಂಡಿದ್ದಾರೆ. ಈ ಭೂಮಿ ಮೇಲೆ ಏನು ಸೃಷ್ಟಿಯಾಗಿದೆ ಅದನ್ನೇ ಅವರು ತಗೊಂಡಿದ್ದಾರೆ. ಹಾಗಾದರೆ ಈ ಭೂಮಿಯನ್ನು ಸೃಷ್ಟಿ ಮಾಡಿದವ್ರು ಯಾರು? ಈ ಶರೀರವನ್ನು ಸೃಷ್ಟಿ ಮಾಡಿದವ್ರು ಯಾರು? ಯಾರಿಗೆ ಈ ತಪನೆ ಇರುತ್ತೆ? ಈ ಭೂಮಿಯನ್ನು ಸೃಷ್ಟಿ ಮಾಡಿದವರು. ಇಲ್ಲಿ ಎಷ್ಟೋ ಜನಗಳು, ಎಷ್ಟೋ ವಸ್ತುಗಳು ನಾವು ಕಣ್ಣಿಂದ ನಾವು ಕಾಣ್ತಾ ಇದ್ವಿ. ಇದು ಹೇಗೆ ಸೃಷ್ಟಿ ಆಯಿತು? ಒಂದು ಫ್ಯಾನ್ ಆಗಲಿ, ಒಂದು ಫ್ರಿಜ್ ಆಗಲಿ, ಒಂದು ಮನೆ ಆಗಲಿ, ಏನೇ ಒಂದು ಕಟ್ಟಿದವರಾಗಲಿ, ಅದನ್ನು ಯಾರೋ ಒಬ್ಬರು ಮಾಡಿದ್ದಾರೆ ಅಂದರೆ ಅದನ್ನು, ಆ ಕೆಲಸವನ್ನು ಮಾಡಿದ್ದಾರೆ. ನಾವು ಅವರನ್ನು ನಾವು ತಿಳ್ಕೊಳ್ತೀವಿ. ಇದು ಕಣ್ಣು ಮುಂದೆ ಇದು ಕಾಣಿಸ್ತಾ ಇದೆ. ಯಾರು ಮಾಡಿರ್ಬೋದು? ಯಾವ ಮಹಾ ವ್ಯಕ್ತಿ ಇದನ್ನು ತಿಳ್ಕೊಂಡು ಎಷ್ಟು ಬುದ್ಧಿ ಉಪಯೋಗಿಸಿ ಹೆಂಗೆ ಮಾಡಿದ್ದಾರೆ? ನಮಗೆಲ್ಲವನ್ನು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಮಿಷಿನ್ಗಳನ್ನು ಕಂಡು ಹಿಡಿದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಮನೆ ಕಟ್ಟೋದು, ಆಗ ಕಟ್ಟಬೇಕು, ಈಗ ಕಟ್ಟಬೇಕು ಅಂತೇಳಿ ಯಾರೋ ಒಬ್ಬರು ಮಾಡಿರ್ತಾರೆ. ಅವ್ರ ಹೆಸರುಗಳನ್ನು ನಾವು ತಿಳ್ಕೊಂಡು ಅವರು ಆ ವಸ್ತುವನ್ನು ಕಂಡುಹಿಡಿದ್ರು ಅಂತೇಳಿ ನಾವೆಲ್ಲ ಹೇಗೆ ಹೇಳ್ಕೊಳ್ತೀವೋ. ಮತ್ತು ನಾವು ಈ ಭೂಮಿಯನ್ನು ಸೃಷ್ಟಿ ಮಾಡಿದವ್ರು ಯಾರು? ನಮ್ಮನ್ನು ಸೃಷ್ಟಿ ಮಾಡಿದವ್ರು ಯಾರು? ನಾವೇನು ಹಂಗೆ ಕೆಳಗಡೆ ಇಳಿದು ಬಂದುಬಿಟ್ಟಿದ್ದೀವ? ನಾವು ಎಲ್ಲಿಂದ ಬಂದ್ವಿ? ಈ ಶರೀರವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಯಾರು? ಯಾರು ಮಾಡಿದ್ದಾರೆ ಈ ಶರೀರವನ್ನು? ಯಾವಾಗ ನಮಗೆ ಇದು ಅರಿವಿಗೆ ಬರುತ್ತೋ ನಾವು ಆವಾಗ ತಿಳ್ಕೊಳ್ತೀವಿ.
ಎಲ್ಲ ಜ್ಞಾನ ಕೂಡ ನಮಗೆ ಬೇಕು ಅಂತೇಳಿ ಅವಾಗ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಅಲ್ಲಿವರೆಗೂ ನಾವು ತಿಳ್ಕೊಳ್ಳೋದಿಲ್ಲ. ಕಣ್ಣಿಗೆ ಕಾಣಿಸೋದೇ ಸತ್ಯ ಅಂತೇಳಿ ಈ ಭೂಮಿ, ಈ ಒಂದು ವಸ್ತುಗಳು ಏನು ಕಾಣಿಸುತ್ತೆ ಅದೇ ಸತ್ಯ, ನಾವು ಅಷ್ಟು ಮಾತ್ರ ನಂಬ್ತೀವಿ. ಅದಕ್ಕಿಂತ ಹೆಚ್ಚಿಂದ ನಾವು ಏನೂ ಕೂಡ ನಂಬೋದಿಲ್ಲ. ಯಾವುದು ಕೂಡ ಇಲ್ವೇ ಇಲ್ಲ, ಎಲ್ಲ ಸುಳ್ಳು. ಈ ರೀತಿ ಅಂದ್ಕೊಂಡವರು ಯಾವುದು ಕೂಡ ತಿಳ್ಕೊಳ್ಳಲ್ಲ ಫ್ರೆಂಡ್ಸ್. ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮ ಒಳಗಡೆ ಇರುವಂಥ ಭಗವಂತನನ್ನು ನಾವು ಯಾವಾಗ ನಾವು ತಿಳ್ಕೊಳ್ತೀವೋ, ನಾವು ಮೇಲಿನ ಲೋಕದಲ್ಲಿರುವ ಭಗವಂತನನ್ನು ನಾವು ಅಲ್ಲಿನೂ ಕೂಡ ಇದ್ದಾನೆ ಭಗವಂತ. ಈ ಭಗವಂತನಿಗೆ, ಈ ಜೀವಾತ್ಮಗೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ಅಲ್ಲಿದ್ದಾನೆ. ಮೇಲೆ ಕೂಡ ಎಷ್ಟೋ ಲೋಕಗಳು ಇದೆ. ಈ ಭೂಮಿಯಲ್ಲಿ ಎಷ್ಟೋ ದೇಶಗಳು, ಎಷ್ಟೋ ಊರುಗಳು, ಎಷ್ಟೋ ಗಲ್ಲಿಗಳು ಹೇಗಿದೆಯೋ ಮೇಲಿನ ಲೋಕದಲ್ಲಿನೂ ಕೂಡ ಇದೆ. ಇದು ಎಲ್ಲವೂ ಕೂಡ ಸೃಷ್ಟಿ ಮಾಡಿರೋದು ಆ ಭಗವಂತ. ಇದು ಎಲ್ಲವನ್ನೂ ಕೂಡ ನಾವು ತಿಳ್ಕೋಬೇಕು. ಇದು ಯಾವಾಗ ನಮಗೆ ಅರಿವಿಗೆ ಬರುತ್ತೆ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ. ಅಲ್ಲಿವರೆಗೂ ನಾವು ಇಷ್ಟೇ ಇದ್ಬಿಡ್ತೀವಿ, ಬೇರೆಯವ್ರ ಪಾದ ಪೂಜೆ ಮಾಡ್ತಾನೆ ಇದ್ಬಿಡ್ತೀವಿ. ನಾವು ಮತ್ತೆ ಮುಂದೆ ಹೋಗಬೇಕು. ಒಬ್ಬರನ್ನೇ ನಾವು ಇಟ್ಕೋಬಾರ್ದು, ಎಲ್ಲರಿಂದನೂ ಕೂಡ ನಾವು ಕಲ್ತ್ಕೊಳ್ತಾ ಇರಬೇಕು. ಎಲ್ಲರನ್ನೂ ಕೂಡ ನಾವು ತಿಳ್ಕೊಳ್ತಾ ಇರಬೇಕು ಅಂದರೆ ಫಸ್ಟ್ ನಮ್ಮ ಜೊತೆಗಿದ್ದು ನಮ್ಮನ್ನು ನಾವು ತಿಳ್ಕೋಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಫಸ್ಟ್ ನಮ್ಮನ್ನು ನಾವು ತಿಳ್ಕೋಬೇಕು. ನಮ್ಮ ಜೊತೆಗೆ ನಾವು ಇರೋದನ್ನು ಕಲ್ತ್ಕೋಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಎಷ್ಟೋ ಒಂದು ಅದ್ಭುತವಾದಂತಹ ಸತ್ಯವನ್ನು ನಮಗೆ ತಿಳಿಸ್ಕೊಡುತ್ತೆ ನಮ್ಮ ಉಸಿರು ಎಂಬ ಗುರು. ಎಲ್ಲೂ ಕೂಡ ಹೊರಗಡೆ ಹುಡುಕಬೇಡ, ಫಸ್ಟು ನಿನ್ನ ಒಳಗಡೆ ನೀನು ಹುಡುಕಾಟ ಮಾಡು. ನಿನ್ನ ಒಳಗಡೆ ನೀನು ಯಾರು ಅಂತ ತಿಳ್ಕೊ. ನಿನ್ನನ್ನು ನೀನು ಫಸ್ಟು ನೀನು ತಿಳ್ಕೊ. ಇಲ್ಲಿ ಯಾರು ಕೂಡ ಹೆಚ್ಚು ಇಲ್ಲ, ಯಾರು ಕೂಡ ಕಡಿಮೆ ಇಲ್ಲ. ಅವರೊಬ್ಬರ ಹತ್ರನೇ ಶಕ್ತಿ ಇದೆ, ನೀನು ಶಕ್ತಿ ಇಲ್ಲ ಅಂತೇಳಿ ಯಾಕೆ ನಿನ್ನನ್ನು ನೀನು ಕಡಿಮೆ ಮಾಡ್ಕೊಳ್ತಾ ಇದೀಯಾ? ಎಲ್ಲರಲ್ಲಿನೂ ಕೂಡ ಅಂಥ ಒಂದು ಶಕ್ತಿ ಇದೆ, ಅದ್ಭುತವಾದಂತಹ ಶಕ್ತಿ ಇದೆ. ನಾವು ಎಲ್ಲರೂ ಕೂಡ ಅಲ್ಲಿಂತ್ರನೇ ಬಂದಿರೋದು, ಮೇಲಿನ ಲೋಕದಿಂದ ಪೂರ್ಣಾತ್ಮದಿಂದನೇ ಬಂದಿರೋದು. ನಾವು ಕೂಡ ಯಾವತ್ತೋ ಒಂದಿನ ಪೂರ್ಣಾತ್ಮಗಳು ಆಗೋರೆ. ಈ ಸತ್ಯವನ್ನು ತಿಳ್ಕೊ. ಬೇರೆಯವರು ದೊಡ್ಡವರು, ಬೇರೆಯವ್ರಿಗೆ ಆ ಶಕ್ತಿ ಇದೆ, ನನಗೆ ಆ ಶಕ್ತಿ ಇಲ್ಲ ಅಂತೇಳಿ ಆ ರೀತಿ ತಿಳ್ಕೊಬೇಡ ಅಂತೇಳಿ ಯಾರು ಹೇಳ್ಕೊಡ್ತಾರೆ ನಮಗೆ? ನಮ್ಮ ಉಸಿರು ಎಂಬ ಗುರು ನಮಗೆ ತಿಳಿಸ್ಕೊಡತ್ತೆ.
ಕೇವಲ ನಾವು ಕಣ್ಣಿಗೆ ಕಾಣಿಸುವಂಥ ಗುರುಗಳಿಗೆ ನಾವು ಅಷ್ಟೇ ಪೂಜೆ ಮಾಡ್ತಾ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ, ಅವ್ರಿಗಂತ ಒಂದು ಶಕ್ತಿ ಇದೆ ಅಂತೇಳಿ. ನಮ್ಮಲ್ಲಿನೂ ಕೂಡ ಆ ಶಕ್ತಿ ಇದೆ ಅಂತೇಳಿ ನಾವು ತಿಳ್ಕೋಬೇಕು. ಮತ್ತು ನಾವು ಫೋಟೋಗಳಿಗೆ, ವಿಗ್ರಹಗಳಿಗೆ ನಾವು ಪೂಜೆ ಮಾಡ್ತೀವಿ. ಆ ವಿಗ್ರಹಕ್ಕೆ, ಆ ಫೋಟೋಗೆ ಶಕ್ತಿ ಇದೆ ಅಂಥೇಳಿ. ನಮ್ಮಲ್ಲಿನ ಅಂಥ ಒಂದು ಶಕ್ತಿ ಇಲ್ಲ ಅಂಥೇಳಿ. ನಮಗೂ ಕೂಡ ಅಂಥ ಒಂದು ಶಕ್ತಿ ಇದೆ. ಸಾಧನೆಯ ಮುಖಾಂತರ ನಮಗೂ ಕೂಡ ಆ ಒಂದು ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಪತ್ರಿ ಸರ್ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಹಮ್ ಕಿಸಿ ಸೆ ಭಿ ಕಮ್ ನಹಿ. ನಾವು ಯಾರಿಗಿಂತನೂ ಕೂಡ ನಾವು ಕಡಿಮೆ ಇಲ್ಲ, ಯಾರಿಗಿಂತನೂ ಕೂಡ ನಾವು ಹೆಚ್ಚಿಲ್ಲ. ನಾವು ಎಲ್ಲರ ಹಾಗೆ, ಎಲ್ಲ ಶಕ್ತಿ ಹಾಗೆ ನಾವು ಕೂಡ ಶಕ್ತಿಯನ್ನು ಪಡ್ಕೊಂಡವ್ರೆ. ಆದರೆ ಆ ಶಕ್ತಿ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಷ್ಟೇ. ನಮ್ಮ ಒಳಗಡೆ ಇರುವಂಥ ಶಕ್ತಿ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ. ಕೇವಲ ಕಣ್ಣಿಗೆ ಕಾಣ್ತಾ ಇರೋದು ಮಾತ್ರ ನಾವು ನಂಬ್ತಾ ಇದ್ದೀವಿ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ದಿವ್ಯ ಚಕ್ಷುವನ್ನು ನಾವು ಸಂಪಾದನೆ ಮಾಡಬೇಕು. ಮೂರನೆಯ ಕಣ್ಣನ್ನು ನಾವು ಸಂಪಾದನೆ ಮಾಡಬೇಕು. ಮತ್ತೆ ನಾವು ಎಷ್ಟೋ ಸತ್ಯವನ್ನು ತಿಳ್ಕೋಬೇಕು. ಯಾರಿಗೆ ತಪ್ಪನೆ ಇರತ್ತೆ ಈ ಸತ್ಯವನ್ನು ತಿಳ್ಕೊಳ್ತಾರೆ. ನಮ್ಮ ಒಳಗಡೆನೂ ಕೂಡ ಅದ್ಭುತವಾದಂತಹ ಶಕ್ತಿ ಇದೆ. ನಾವು ಕೂಡ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಕೂಡ ನಾವು ಕೂಡ ಜಯಿಸ್ಬೋದು. ನಮ್ಮಲ್ಲಿರುವಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ನಾವು ಮರ್ದಿಸಬಹುದು. ಮರ್ದಿಸುವಂಥ ಶಕ್ತಿ ನಮ್ಮ ಒಳಗಡೆನೇ ಇದೆ. ಎಲ್ಲದ್ರಿಂದನೂ ಕೂಡ ನಾವು ಜಯಿಸ್ಬೋದು. ಯಾಕೆಂದರೆ ಮರ್ದಿಸುವಂಥ ಶಕ್ತಿ ನಮ್ಮಲ್ಲೇ ಇದೆ. ಯಾವಾಗ ನಾವು ಇದನ್ನು ತಿಳ್ಕೊಳ್ತೀವಿ, ಎಲ್ಲದ್ರಿಂದನೂ ಕೂಡ ನಾವು ಜಯಿಸ್ಬೋದು ಅಂಥೇಳಿ ಆ ಜ್ಞಾನ ನಮಗೆ ಬರುತ್ತೆ ಫ್ರೆಂಡ್ಸ್. ನಮ್ಮನ್ನು ನಾವು ಯಾವಾಗಲೂ ಕೂಡ ನಾವು ಕಡಿಮೆ ಅಂತ ಅನ್ಕೋಬಾರ್ದು. ನನಗೆ ಅದು ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಯಾವತ್ತೂ ಕೂಡ ಅನ್ಕೋಬಾರ್ದು. ನನ್ನಲ್ಲಿ ನಾನು ಕೂಡ ಎಲ್ಲವನ್ನೂ ಕೂಡ ಮಾಡಬಹುದು, ಎಲ್ಲ ಕೂಡ ಸಾಧ್ಯ ಇದೆ, ನನಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಯಾವಾಗ ನಾವು ಈ ರೀತಿ ಧೈರ್ಯದಿಂದ ನಾವು ಮುಂದೆ ಹೆಜ್ಜೆ ಇಡ್ತೀವಿ, ಆಗ ಈ ಶರೀರವನ್ನು ಸೃಷ್ಟಿ ಮಾಡಿದಂಥ ಈ ಜೀವಾತ್ಮಕ್ಕೆ ಯಾರು ಕಾರಣರಾಗಿದ್ದಾರೆ ಅವರು ನಮ್ಮ ಜೊತೆಗೆ ಇದ್ದು ನಮಗೆ ಕಲಿಸ್ಕೊಡ್ತಾ ಇರ್ತಾರೆ. ನಮ್ಮ ಪೂರ್ಣಾತ್ಮ. ನಾವು ಡೈರೆಕ್ಟ್ ಅವ್ರ ಜೊತೆಗೆ ಅವರು ಒಂದು ಸಾಂಗತ್ಯದಲ್ಲಿ, ಆ ಭಗವಂತನ ಸಾಂಗತ್ಯದಲ್ಲೇ ಇದ್ದು ನಾವು ಎಲ್ಲವನ್ನು ಕೂಡ ಕಲ್ತ್ಕೊಳ್ತೀವಿ. ನಾವು ವಿಗ್ರಹ ಪೂಜೆ ಮಾಡೋದ್ರಿಂದ ನಾವು ಕಲ್ತ್ಕೊಳ್ಳೋದಿಲ್ಲ. ಅವ್ರಿಗೊಂದೇ, ಆ ವಿಗ್ರಹಕ್ಕೆ ಒಂದೇ ಶಕ್ತಿ ಇದೆ. ಆ ಒಂದು ಮಾತೆಗೆ, ಆ ಒಂದು ತಂದೆಗೆ ಒಂದೇ ಶಕ್ತಿ ಇದೆ. ನಮಗೆ ಆ ಶಕ್ತಿ ಇಲ್ಲ ಅಂಥೇಳಿ ನಾವು ಹೀಗೆ ಧೈರ್ಯವನ್ನು ಕಳ್ಕೊಂಡು ನಾವು ಪೂಜೆಯನ್ನು ಮಾಡ್ತಾ, ಯಾವ ಧೈರ್ಯ ಇಲ್ಲದೇ ಕೇವಲ ಪೂಜೆ ಮಾಡೋದ್ರಿಂದನೇ ನಮಗೆ ಎಲ್ಲವನ್ನೂ ಸಿಗತ್ತೆ, ಗುರುವಿನ ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲವನ್ನೂ ಸಿಗತ್ತೆ ಅಂಥೇಳಿ ನಾವು ಎಲ್ಲಿವರೆಗೂ ನಾವು ಅಂದ್ಕೊಂಡಿರ್ತೀವೋ ಅಲ್ಲಿವರೆಗೂ ನಮಗೆ ಆತ್ಮಜ್ಞಾನ ಸಿಗೋದಿಲ್ಲ, ಬ್ರಹ್ಮಜ್ಞಾನವನ್ನು ನಾವು ಕಲ್ತ್ಕೊಳ್ಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ನಮಗೆ ಧೈರ್ಯ ಬೇಕು. ನನಗೂ ಕೂಡ ಎಲ್ಲವೂ ಕೂಡ ಸಾಧ್ಯ ಇದೆ, ನಾನು ಕೂಡ ಎಲ್ಲವನ್ನೂ ಕೂಡ ಮಾಡ್ಬೋದು, ನನಗೂ ಕೂಡ ಎಲ್ಲ ಕೂಡ ಮಾಡೋದಕ್ಕೆ ಆಗತ್ತೆ, ನಾನು ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ಇದನ್ನೆಲ್ಲ ತಿಳ್ಕೋಬೇಕು, ಕಲ್ತ್ಕೋಬೇಕು ಅಂಥೇಳಿ ನಾವು ಯಾವಾಗ ಧೈರ್ಯದಿಂದ ಬಂದಿರೋದನ್ನೆಲ್ಲ ಎದುರಿಸ್ತೀವಿ, ಆವಾಗ ನಮಗೆ
ಈ ಜೀವಾತ್ಮಕ್ಕೆ ಕಾರಣರಾದಂಥ ಪೂರ್ಣಾತ್ಮ ನಮಗೆ ಜೊತೆಗೆ ಇದ್ದು ಎಲ್ಲವನ್ನೂ ಕೂಡ ಕಲಿಸ್ಕೊಡ್ತಾರೆ. ನಾವು ಮಾಡಬೇಕಾಗಿರೋದು ಅದು. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ, ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಆ ಶೂನ್ಯ ಸ್ಥಿತಿಯಲ್ಲೇ ನಾವು ಹೋದಾಗ್ಲೇ ಇದು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ತೀವಿ. ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಕೇವಲ ಈ ಭೂಲೋಕ ಅಷ್ಟೇ ಅಲ್ಲ, ಕೇವಲ ನಮ್ಮ ಶರೀರ ಅಷ್ಟೇ ಅಲ್ಲ, ಮೇಲಿನ ಲೋಕಗಳು ಕೂಡ ಇದೆ. ಎಷ್ಟೋ ಅಲ್ಲಿ ಇಂಥ ಒಂದು ಜೀವಾತ್ಮಕ್ಕೆ ಸೃಷ್ಟಿ ಮಾಡ್ತಾ ಇರುವಂಥ ಸೃಷ್ಟಿಕರ್ತ ಮೇಲೆ ಕೂಡ ಇದ್ದಾನೆ. ಎಷ್ಟೋ ಸೃಷ್ಟಿಕರ್ತರು ಮೇಲೆ ಇದ್ದಾರೆ, ಎಷ್ಟೋ ಲೋಕಗಳು ಮೇಲೆ ಇದೆ. ಇದು ಎಲ್ಲವನ್ನು ಕೂಡ ನಾವು ಈ ಶರೀರದಲ್ಲೇ ಇದ್ದೇನೆ ಅಂತ ತಿಳ್ಕೋಬೇಕು. ಯಾರಿಗೆ ತಪ್ಪನೆ ಇರುತ್ತೆ ತಿಳ್ಕೋಬೇಕು ಅನ್ನೋದು ಶರೀರದಲ್ಲೇ ಇದ್ದು ತಿಳ್ಕೊಳ್ತಾರೆ. ನಮಗೆ ಯಾಕೆ ಅಂಥೇಳಿ ಅಂದ್ಕೊಳ್ಳೋರು ಏನು ಸಾಧನೆಯೂ ಮಾಡೋದಿಲ್ಲ. ಕೇವಲ ಒಂದು ಬೇರೆಯವರ ಒಂದು ಶಕ್ತಿ ಇದೆ, ಬೇರೆಯವ್ರಿಗೆ ಆ ಶಕ್ತಿ ಇದೆ ಅಂಥೇಳಿ ಅದೇ ಭ್ರಮೆಯಲ್ಲೇ ಅವರು ಶರೀರವನ್ನು ಬಿಡ್ತಾರೆ. ಶರೀರ ಬಿಟ್ಟ ಮೇಲೆ ಅವ್ರಿಗೆ ಗೊತ್ತಾಗತ್ತೆ, ಅಯ್ಯೋ ಎಷ್ಟು ಒಂದು ಮೂರ್ಖದಿಂದ ನಾನು ಜೀವನವನ್ನು ವ್ಯರ್ಥವಾಗಿ ಕಳ್ಕೊಂಡು ಬಂದುಬಿಟ್ಟೆ ಅಂಥೇಳಿ. ಶರೀರ ಬಿಟ್ಟ ಮೇಲೆ ತಿಳ್ಕೊಂಡ್ರೆ ಏನು ಉಪಯೋಗನೂ ಇಲ್ಲ. ಶರೀರದಲ್ಲೇ ಇದು ಎಲ್ಲ ಸತ್ಯವನ್ನು ನಾವು ತಿಳ್ಕೋಬೇಕು. ಶರೀರದಲ್ಲೇ ಇದ್ದು ಈ ಸತ್ಯವನ್ನು ನಾವು ಯಾವಾಗ ತಿಳ್ಕೊಳ್ತೀವಿ ಆಗ ನಾವು ಎಲ್ಲದರಿಂದನೂ ಕೂಡ ನಾವು ಮುಕ್ತಿಯನ್ನು ಪಡಿತೀವಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವೆಲ್ಲೂ ಕೂಡ ನಿಂತ್ಕೋಬಾರ್ದು, ಮುಂದೆ ಹೋಗ್ತಾನೆ ಇರಬೇಕು, ಮುಂದೆ ಸಾಕ್ತಾನೆ ಇರಬೇಕು ನಾವು. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ಈ ಒಂದು ಹುಣ್ಣಿಮೆಯ ಅದ್ಭುತವಾದಂತಹ ಶಕ್ತಿಯನ್ನು ನಾವು ಪಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನಾವು ಯಾವುದೇ ಒಂದು ವಸ್ತು ಕಂಡುಹಿಡಿದು ಅದನ್ನು ಮಾಡಿರೋರು ಅವ್ರಿಗೆ ಒಬ್ಬರಿಗೆ ಅದು ಸಾಧ್ಯ ಇಲ್ಲ. ನಾವು ಎಲ್ಲರೂ ಕೂಡ ಕಲ್ತ್ಕೊಂಡ್ರೆ ನಮಗೂ ಕೂಡ ಅದು ಸಾಧ್ಯ ಇದೆ, ನಾವು ಕೂಡ ಅದನ್ನು ಮಾಡ್ತೀವಿ. ಯಾವ ರೀತಿ ಅದನ್ನು ಸಾಧನೆಯನ್ನು ಮಾಡಿ ಹೇಗೆ ಕಲ್ತ್ಕೊಳ್ತಾರೋ, ಆ ಒಂದು ಫೋನ್ ಆಗಲಿ, ಒಂದು ಫ್ಯಾನ್ ಆಗಲಿ, ಒಂದು ಫ್ರಿಡ್ಜ್ ಆಗಲಿ, ಯಾವುದೇ ಒಂದು ವಸ್ತು ಆಗಲಿ, ಯಾರಿಗೆ ಯಾವುದನ್ನು ಕಲ್ತ್ಕೋಬೇಕು ಅಂಥೇಳಿ ತಪ್ಪನೆ ಇರುತ್ತೆ ಅದನ್ನು ಕಲ್ತ್ಕೊಳ್ತಾ ಇರ್ತಾರೆ. ಇದನ್ನು ಹೇಗೆ ನಾವು ಕಲ್ತ್ಕೊಳ್ತೀವೋ, ಈ ಒಂದು ಪ್ರಾಪಂಚಿಕವಾಗಿ ಇರೋದು ಕಣ್ಣಿಗೆ ಕಾಣಿಸೋದು ಹೇಗೆ ನಾವು ಕಲ್ತ್ಕೊಳ್ತೀವೋ ಹಾಗೇ ಇದು ಕಣ್ಣಿಗೆ ಕಾಣಿಸದೇ ಇರೋದು ಕೂಡ ಸತ್ಯವನ್ನು
ನಾವು ಸತ್ಯವನ್ನು ತಿಳ್ಕೋಬೇಕು, ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ಈ ಶರೀರವನ್ನು ಸೃಷ್ಟಿ ಮಾಡಿದವರು ಯಾರು? ಇಂಥ ಒಂದು ಸುಂದರವಾದಂಥ ಭೂಮಿಯಲ್ಲಿ ಇಷ್ಟೊಂದು ಜಲಚಲ ಜೀವರಾಶಿಗಳ ಸಮೇತ ಯಾವುದೂ ಕೂಡ ಕಷ್ಟ ಇಲ್ಲದೇ ಎಲ್ಲವೂ ಕೂಡ ಅನುಕೂಲವಾಗಿ ಸಂಭ್ರಮದಿಂದ ಜೀವಿಸೋಕ್ಕೆ ಎಲ್ಲ ಕೂಡ ಇಂಥ ಒಂದು ಅದ್ಭುತವಾದಂಥ ಸೃಷ್ಟಿಯನ್ನು ಮಾಡಿದವರು ಯಾರು? ಈ ಶರೀರ ಈ ಭೂಮಿಗೆ ಬಂದಿದೆ ಅಂದರೆ ಈ ಶರೀರ ಹೇಗೆ ಸೃಷ್ಟಿಯಾಯಿತು? ಇವಾಗ ಯಾವುದೋ ಒಂದು ವಸ್ತು ಮಾಡಿದ್ದಾರೆ ಅಂದರೆ ಯಾರೋ ಒಬ್ರು ಮಾಡಿರ್ತಾರೆ. ಅದು ಆ ಮಾಡಿರೋರ ಬಗ್ಗೆ, ಆ ವಸ್ತುವನ್ನು ಮಾಡಿರೋರ ಬಗ್ಗೆ ನಮಗೆ ತಿಳ್ಕೊಳ್ಳೋಕೆ ಎಷ್ಟು ಕುತೂಹಲ ಇರುತ್ತೋ ಅದನ್ನು ತಿಳ್ಕೋಬೇಕು. ನಾವು ಕೂಡ ಅವ್ರ ಹತ್ರ ಹೋಗಿ ಕಲ್ತ್ಕೋಬೇಕು ಅಂಥೇಳಿ ಹೇಗೆ ನಾವು ಅಂದ್ಕೊಂಡಿರ್ತೀವೋ ಹಾಗೇನೆ ಈ ಶರೀರವನ್ನು ಸೃಷ್ಟಿ ಮಾಡಿದವ್ರು ಯಾರು? ಈ ಭೂಮಿಯಲ್ಲಿ ಇಷ್ಟೊಂದು ಸುಂದರವಾಗಿ ಈ ಭೂಮಿಯನ್ನು ಸೃಷ್ಟಿ ಮಾಡಿದವ್ರು ಯಾರು? ಎಷ್ಟೊಂದು ಸುಂದರವಾಗಿದೆ ಈ ಭೂಮಿಯಲ್ಲಿ. ಪ್ರತಿಯೊಂದು ಕೂಡ ಇದೆ, ಯಾವುದೂ ಕೂಡ ಕಡಿಮೆ ಇಲ್ಲ. ಇಂಥದ್ದು ಬೇಕು ಅಂದರೆ ಈ ಭೂಮಿಯಲ್ಲಿ ಎಲ್ಲವೂ ಕೂಡ ಸಿಗತ್ತೆ. ಇಂಥ ಒಂದು ಅದ್ಭುತವಾದಂಥ ಸೃಷ್ಟಿಯನ್ನು ಮಾಡಿದಂಥ ಸೃಷ್ಟಿಕರ್ತ ಯಾರು? ನಾನು ನಿನ್ನೆ ಹೇಳಿದೆ, ಒಂದು ಊರು ಇರುತ್ತೆ, ಒಂದು ದೇಶ ಇರುತ್ತೆ, ಅದನ್ನು ನಾವು ನೋಡಿಲ್ಲ ಅಂಥೇಳಿ ಅದನ್ನು ಸುಳ್ಳು ಅಂಥೇಳಿ ನಾವು ಹೇಳೋಕ್ಕಾಗಲ್ಲ. ಇವಾಗ ಕಾಡು ಜನಗಳು ಇಲ್ಲಿ ಒಂದು ಫ್ರಿಡ್ಜ್ ಇರೋ ನಾವು ಹೇಳಿದರೆ ಒಂದು ಫ್ರಿಡ್ಜ್ ಇದೆ, ನಾವು ಫ್ಯಾನ್ ಇದೆ, ಒಂದು AC ರೂಮ್ ಇದೆ, ಎಲ್ಲವೂ ಕೂಡ ನಾವು ಇಲ್ಲಿ ಸಂಭ್ರಮ ಪಡ್ತಾ ಇದ್ದೀವಿ ಅಂದರೆ ಕಾಡು ಜನಗಳು ನಂಬೋದಿಲ್ಲ. ಅದು ಅವರು ಅಲ್ಲಿ ನಂಬಿಲ್ಲ ಅಂಥೇಳಿ ಇಲ್ಲಿ ಇದು ಸುಳ್ಳಾಗತ್ತಾ? ನಾವು ಇಲ್ಲಿ ನೋಡ್ತಾ ಇರೋದು, ಇಲ್ಲಿ ಮಾಡ್ತಾ ಇರೋದು, ಇಲ್ಲಿ ಅನುಭವಿಸ್ತಾ ಇರೋದು ಇದು ಏನಾದರೂ ಸುಳ್ಳಾಗತ್ತಾ? ಅವ್ರು ನಂಬೋದಿಲ್ಲ ಅಷ್ಟೇ. ಇದು ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ಸಂಭ್ರಮ ಪಡ್ತಾ ಇದ್ದೀವಿ ತಾನೆ, ಏನು ಕೂಡ ಕಷ್ಟಪಡ್ತಾ ಇಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲ, ಹೌದು ಈ ಸತ್ಯವನ್ನು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಭೂಮಿಯಲ್ಲಿ ಇಷ್ಟೊಂದು ಎಲ್ಲ ವ್ಯವಸ್ಥೆಯಿಂದ ಜನಗಳು ಜೀವಿಸ್ತಾ ಇದ್ದಾರೆ ಅಂಥೇಳಿ. ನಾವು ಯಾವುದೋ ಒಂದು ದೇಶ ನೋಡಿಲ್ಲ, ಊರು ನೋಡಿಲ್ಲ ಅಂತ ಹೇಳಿದರೆ ಅದು ಸುಳ್ಳಾಗತ್ತಾ? ಸತ್ಯ ಅದು ಇದ್ದೇ ಇರುತ್ತೆ. ನಾವು ನಂಬಿದ್ರೂ ಕೂಡ ನಂಬದೇ ಇದ್ರೂ ಕೂಡ ನಾವು ಭಗವಂತ ಮೇಲೆ ಇದ್ದಾನೆ, ಸೃಷ್ಟಿಕರ್ತ ಮೇಲೆ ಇದ್ದಾನೆ, ಈ ಜೀವಾತ್ಮಕ್ಕೆ ಜೀವಾತ್ಮವನ್ನು ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತ ಮೇಲಿದ್ದಾನೆ, ಪೂರ್ಣಾತ್ಮ ಮೇಲೆ ಇದ್ದಾನೆ ಅಂತ ಹೇಳಿದರೆ ನಾವು ನಂಬಿದ್ರೂ ಕೂಡ ನಂಬದೇ ಇದ್ರೂ ಕೂಡ ಆ ಸತ್ಯ ಅಲ್ಲೇ ಇರುತ್ತೆ. ಯಾರು ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೆ ತಿಳ್ಕೊಳ್ತಾರೆ, ಯಾರು ತಿಳ್ಕೊಳ್ಳಲ್ಲ ನಮಗೆ ಬೇಡವೇ ಬೇಡ, ನಾವು ಅದನ್ನು ನಂಬೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅಂತೇಳಿ ಹೀಗೆ ಅಂದ್ಕೊಂಡವರು ಯಾವತ್ತೂ ಕೂಡ ಸತ್ಯವನ್ನು ತಿಳ್ಕೊಳ್ಳೋದಿಲ್ಲ. ಇಂಥ ಒಂದು ಅದ್ಭುತವಾದಂತಹ ಸತ್ಯವನ್ನು ನಾವು ತಿಳ್ಕೋಬೇಕು ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ, ಯಾವುದು ಕೂಡ ಯೋಚನೆ ಬೇಡ. ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಆ ಶೂನ್ಯ ಶಕ್ತಿಯಲ್ಲಿನೇ ಒಂದು ದೈವ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಅಡಗಿದೆ. ಅಂಥ ಶಕ್ತಿಯನ್ನು ನಾವು ಪಡ್ಕೋಬೇಕಂದ್ರೆ ನಾವು ಶೂನ್ಯ ಸ್ಥಿತಿಗೆ ನಾವು ತಲುಪಲೇಬೇಕು. ಬೇಡದೇ ಇರುವಂಥ ಮಾತು, ಬೇಡದೇ ಇರೋವಂಥ ಯೋಚನೆ, ಬೇಡದೇ ಇರುವಂಥ ಕೆಲಸವನ್ನು ನಾವು ಸಂಪೂರ್ಣವಾಗಿ ನಾವು ನಿಲ್ಲಿಸಿಬಿಡಬೇಕು, ಪೂರ್ತಿಯಾಗಿ ನಾವು ನಿಲ್ಲಿಸಿಬಿಡಬೇಕು. ನಾವು ಪಾದ ಪೂಜೆ ಮಾಡೋದು, ಅವರನ್ನೇ ನಾವು ಗುರುಗಳನ್ನು
ಅವರು ಒಬ್ಬರೇ ನಮಗೆ ಗುರು ಅಂಥೇಳಿ ಇದನ್ನೆಲ್ಲವೂ ಕೂಡ ನಾವು ಯಾವಾಗ ನಿಂದಿರ್ತೀವೋ ಸಂಪೂರ್ಣವಾಗಿ ಆವಾಗಲೇ ನಮ್ಮ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮನಸ್ಸನ್ನು ಶೂನ್ಯ ಮಾಡಿಕೊಂಡ ಧ್ಯಾನದ ಅಭ್ಯಾಸದ ಜೊತೆಗೆ ಮನಸ್ಸನ್ನು ನಾವು ಯಾವಾಗ ಶೂನ್ಯವನ್ನು ಮಾಡ್ಕೊಳ್ತೀವೋ ಆಗ ನಮ್ಮ ಬಗ್ಗೆ ನಾವು ತಿಳ್ಕೊಳ್ತೀವಿ. ಯಾವುದು ವ್ಯರ್ಥವಾದಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವೋ ಅದನ್ನು ನಾವು ಸಂಪೂರ್ಣವಾಗಿ ನಾವು ಬಿಟ್ಬಿಡ್ಬೇಕು. ಸ್ವಲ್ಪ ಸ್ವಲ್ಪವಾಗಿಯೇ ಬಿಟ್ಟು ಹೋಗತ್ತೆ. ಯಾರು ಸಾಧನೆಯನ್ನು ಮಾಡ್ತಾ ಇರ್ತಾರೆ ಸ್ವಲ್ಪ ಸ್ವಲ್ಪವಾಗಿಯೇ ಬಿಟ್ಟು ಹೋಗುತ್ತೆ. ಎಲ್ಲದೂ ಕೂಡ ಒಂದೇ ಸತಿ ಬಿಟ್ಟು ಹೋಗೋದಿಲ್ಲ. ಒಂದಿನ ನಾವು ಎಲ್ಲ ಕೂಡ ಸಂಪೂರ್ಣವಾಗಿ ಇದನ್ನು ನಿಲ್ಲಿಸ್ಬಿಡ್ತೀವಿ. ಸ್ವಲ್ಪ ಸ್ವಲ್ಪವಾಗಿಯೇ ಬಿಡ್ತಾ 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 ಸಂಪೂರ್ಣವಾಗಿ ನಾವು ನಿಲ್ಲಿಸ್ಬಿಡ್ತೀವಿ. ಬೇಡದೇ ಇಂಥ ವಿಚಾರ, ಬೇಡದೇ ಇರುವಂತಹ ಮಾತು, ಬೇಡದೇ ಇರುವಂಥ ಕೆಲಸ, ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಯಾವಾಗ ನಾವು ಬಿಡ್ತೀವೋ ಆಗ ನಮಗೆ ಕೇವಲ ಆಧ್ಯಾತ್ಮಿಕ ತಪ್ಪನೆ ಇರುತ್ತೆ, ಸತ್ಯದ ತಪ್ಪನೆ ಇರುತ್ತೆ, ಧರ್ಮದ ತಪ್ಪನೆ ಇರುತ್ತೆ, ಅಹಿಂಸದ ತಪ್ಪನೆ ಇರುತ್ತೆ. ಅದನ್ನೇ ನಾವು ತಿಳ್ಕೋಬೇಕು, ಅದನ್ನೇ ನಾವು ಮಾಡಬೇಕು. ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಯೋಚನೆ, ಸತ್ಯ ಧರ್ಮ ಅಹಿಂಸದಿಂದ ನಾವು ಜೀವಿಸಬೇಕು. ಹಾಗೇ ಇರಬೇಕು ನಾವು. ಹಾಗೆ ಇರುವ ಈ ಭೂಮಿ ಮೇಲೇ ಅದೇ ರೀತಿನ ನಾವು ಜೀವಿಸ್ತಾ ನಾವು ಕೂಡ ಈ ಜೀವಾತ್ಮ ಕೂಡ ಭಗವಂತ ಆಗಬೇಕು ಅಂತ ಒಂದು ಭಗವಂತನ ಸಾಂಗತ್ಯದಲ್ಲಿ ಇದ್ದು ನಾವು ಕೂಡ ಈ ಶರೀರದಲ್ಲೇ ಇದ್ಕೊಂಡು ಭಗವಂತನ ಜೊತೆಗೆ ಇದ್ದು ಈ ಶರೀರದಲ್ಲೇ ಇದ್ದು ನಾವು ಅಭ್ಯಾಸ ಮಾಡಬೇಕು. ಈ ರೀತಿ ನಮಗೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ಇದೆಲ್ಲವೂ ಕೂಡ ನಾವು ಕಲ್ತ್ಕೊಳ್ತೀವಿ. ಬೇಡದೇ ಇರುವಂಥದ್ದನ್ನೆಲ್ಲ ಬಿಟ್ಬಿಡ್ತೀವಿ. ಬೇಕಾಗಿರೋದನ್ನು ಮಾತ್ರ ನಾವು ಹಿಡ್ಕೊಳ್ತೀವಿ. ಆಗ ನಮ್ಮ ಜೀವನವನ್ನು ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಸೃಷ್ಟಿ ಮಾಡಿಕೊಂಡು ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರಾಗಿಬಿಡ್ತೀವಿ. ನಾವು ಯಾವ ರೀತಿ ಬೇಕೋ ಆ ರೀತಿ ಸುಂದರವಾಗಿ ನಾವು ನಮ್ಮ ಜೀವನವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ, ಸುಂದರವಾದಂತಹ ಜೀವನವನ್ನು. ಆಗ ನಾವು ಬೇರೆಯವ್ರಿಗೆ ಪಾದಪೂಜೆ ಮಾಡೋದಿಲ್ಲ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಕಲ್ತ್ಕೊಳ್ತೀವಿ ನಮ್ಮ ಜೀವನ ಯಾವ ರೀತಿ ನಾವು ಸುಂದರವಾಗಿ ಮಾಡ್ಕೋಬೇಕು ಅಂತೇಳಿ. ನನಗೆ ಕಷ್ಟ ಬಂದಿದೆ, ಕಷ್ಟ ಪರಿಹಾರ ಮಾಡು ಅಂತೇಳಿ ಯಾವ ಗುರುಗೂ ಕೂಡ ನಾವು ಪಾದಗಳನ್ನು ತೊಳೆಯೋದಿಲ್ಲ. ನನ್ನ ಜೊತೆಗೆ ಇದ್ದು ಈ ಕಷ್ಟ ನನ್ನಿಂದನೇ ಬಂದಿದೆ, ನಾನೇ ಇದನ್ನು ಪರಿಹಾರ ಮಾಡ್ಕೋಬೇಕು, ನಾನೇ ತಿಳ್ಕೊಂಡು ಇದರಿಂದ ನಾನು ಮುಕ್ತಿಯನ್ನು ಪಡೆದು ನನ್ನ ಜೀವನವನ್ನು ನನಗೆ ಬೇಕಾದ ಹಾಗೆ ನಾನು ಸೃಷ್ಟಿಯನ್ನು ಮಾಡ್ಕೋಬೇಕು. ನನ್ನ ಜೀವನಕ್ಕೆ ನಾನೇ ಸೃಷ್ಟಿಕರ್ತಳೆ. ಆಗ ನಾವು ಹೇಗೆ ಜೀವಿಸಬೇಕು ಆ ರೀತಿ ನಾವು ಸೃಷ್ಟಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ ನಮ್ಮ ಯೋಚನೆಗಳಿಂದ. ನಮ್ಮ ಯೋಚನೆಗೆ ಎಷ್ಟೋ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಫ್ರೆಂಡ್ಸ್, ನಮಗದು ಗೊತ್ತೇ ಇಲ್ಲ. ನಾವು ಯಾವುದನ್ನು ಪದೇ ಪದೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅದನ್ನು ನಡೆಯುತ್ತೆ. ಹಾಗಾಗಿ ಯೋಚನೆಗಳನ್ನು ನಾವು ತುಂಬ ಅರಿವಿನಿಂದ ನಾವು ಮಾಡ್ತಾ ಇರಬೇಕು. ನಾವು ಎಂತಹ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ ಅದನ್ನೇ ಆಗ್ತಾ ಇರತ್ತೆ. ಒಳ್ಳೇದು ಮಾಡಿದರೆ ಒಳ್ಳೆಯದು, ಕೆಟ್ಟ ಯೋಚನೆಗಳನ್ನು ಮಾಡಿದರೆ ಕೆಟ್ಟ ಯೋಚನೆಗಳು. ನಾವು ಎಂತಹ ಯೋಚನೆಗಳನ್ನು ನಾವು ತುಂಬಿಕೊಂಡಿದ್ದೀವಿ ಅದು ಫಸ್ಟು ನಾವು ಅರಿವಿನಿಂದ ನಾವು ನೋಡ್ತಾ ಇರಬೇಕು. ನಾವು ಎಂತಹ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ ಅದನ್ನೇ ನಮ್ಮ ಜೀವನವಾಗಿರುತ್ತೆ. ಹಾಗೆ ನಾವು ಜೀವಿಸ್ತಾ ಇರ್ತೀವಿ.
ನಮ್ಮ ಯೋಚನೆಗಳು ಸುಂದರವಾಗಿದ್ದರೆ, ಅದ್ಭುತವಾಗಿದ್ದರೆ ನಮ್ಮ ಜೀವನ ಕೂಡ ಅದೇ ಸುಂದರತೆಯಿಂದ ಕೂಡಿರುತ್ತೆ, ಅದ್ಭುತವಾದಂತಹ ಜೀವನ ನಮ್ಮದಾಗಿರುತ್ತೆ. ನಮ್ಮ ಯೋಚನೆ ದುಃಖದಿಂದ ಕೂಡಿದ್ರೆ, ಕೆಟ್ಟ ಯೋಚನೆ ಆಗಿದ್ರೂ ಕೂಡ ನಮ್ಮ ಜೀವನ ಹೇಗಿರುತ್ತೆ? ಅಸ್ತವ್ಯಸ್ತವಾಗಿಯೇ ಇರುತ್ತೆ, ದುಃಖದಿಂದನೇ ಕೂಡಿರುತ್ತೆ ಯಾವಾಗಲೂ ಕೂಡ. ನಮಗೆ ಇವಾಗ ದುಃಖ ಇದೆ, ನಾವು ದುಃಖದಿಂದ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ನಮ್ಮ ಯೋಚನೆಗಳು ಸರಿಯಾಗಿಲ್ಲ. ಫಸ್ಟ್ ನಾವು ಮಾಡಬೇಕಾಗಿರೋದು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮ ಯೋಚನೆಗಳನ್ನು ನಾವು ಶುದ್ಧಿ ಮಾಡ್ಕೋಬೇಕು. ಯಾವಾಗ ನಾವು ಯೋಚನೆಗಳನ್ನು ಶುದ್ಧಿ ಮಾಡ್ಕೊಳ್ತೀವಿ, ಬುದ್ಧಿ ನಾವು ಶುದ್ಧಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ. ಆಗ ನಮ್ಮ ಆತ್ಮಜ್ಞಾನದಿಂದ ನಾವು ಸಿದ್ಧಿಯನ್ನು ಪಡ್ಕೊಳ್ತೀವಿ. ನಮಗೆ ಬೇಕಾಗಿರುವಂಥ ಸುಂದರವಾದಂಥ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ನಮಗೆ ನಾವೇ ಸೃಷ್ಟಿಕರ್ತರು. ನಮಗೆ ಯಾರು ಕೂಡ ನಮಗೆ ಸುಂದರವಾದಂಥ ಜೀವನವನ್ನು ಕೊಡೋದಿಲ್ಲ ಫ್ರೆಂಡ್ಸ್. ನಮಗೆ ನಾವೇ ಸುಂದರವಾದಂಥ ಜೀವನವನ್ನು ನಾವು ಮಾಡ್ಕೋಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು. ಇಂಥ ಒಂದು ಅದ್ಭುತವಾದಂತಹ ವಿಷಯವನ್ನು ನಾವು ತಿಳ್ಕೊಳ್ಳೋದನ್ನು ಬಿಟ್ಟು, ಸತ್ಯವನ್ನು ತಿಳ್ಕೊಳ್ಳೋದು ಬಿಟ್ಟು ನಾವು ದುಃಖದಿಂದ ಜೀವಿಸ್ತಾ ಇರ್ತೀವಿ. ಜೀವನ ಅನ್ನೋದು ಅದು ಅಲ್ಲ ಫ್ರೆಂಡ್ಸ್. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಾವು ಕಲ್ತ್ಕೊಂಡು ನಮ್ಮ ಜೀವನವನ್ನು ನಾವು ಸುಂದರವಾಗಿ ನಾವು ಮಾಡ್ಕೋಬೇಕು. ಅದು ಜೀವನ. ದುಃಖರಾಹಿತ್ಯದ ಜೀವನವನ್ನು ನಾವು ಜೀವಿಸಬೇಕು. ಅದು ಜೀವನ. ಯಾವುದೋ ಒಂದು ಫೋಟೋಗಾಗಲಿ, ಯಾವುದೇ ಒಂದು ಗುರುಗಳಿಗಾಗಲಿ ನಾವು ಪೂಜೆಯನ್ನು ಮಾಡಿ ಅವರಿಗೆ ಭಿಕ್ಷೆ ಬೇಡೋದಲ್ಲ. ನನ್ನ ಕಷ್ಟ ಪರಿಹಾರ ಮಾಡು, ನನ್ನ ಕಷ್ಟ ಪರಿಹಾರ ಮಾಡು, ನನ್ನ ಕಷ್ಟ ಪರಿಹಾರ ಮಾಡು ಅಂಥೇಳಿ ನಾವು ಭಿಕ್ಷೆ ಅನ್ನೋದು ಯಾವತ್ತೂ ಕೂಡ ನಾವು ಬೇಡಬಾರ್ದು. ನಮ್ಮ ಜೊತೆಗೆ ಇದ್ದು ನಾವು ಸಾಧನೆಯನ್ನು ಮಾಡಬೇಕು. ಆ ಕಷ್ಟ ನಮ್ಮಿಂದನೇ ನಾನು ಪರಿಹಾರ ಮಾಡ್ಕೋಬೇಕು. ನಮಗೆ ಇಷ್ಟು ದಿನ ಗೊತ್ತಿಲ್ಲ, ಭಗವಂತನ ಮುಂದೆ ನಾವು ನಿಂತ್ಕೊಂಡು ನಾವು ಭಿಕ್ಷುಕರಾಗಿದ್ವಿ. ಒಂದು ಗುರುವಿಗೆ ಪೂಜೆ ಮಾಡಿ ಅವ್ರಿಗೆ ನಾವು ಭಿಕ್ಷೆಯನ್ನು ಬೇಡ್ತಾ ಇದ್ವಿ, ನನಗೆ ಒಳ್ಳೇದು ಮಾಡು ಅಂತೇಳಿ. ಇಷ್ಟು ದಿನ ನಮ್ಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮ ಕಷ್ಟ ನಾವೇ ಪರಿಹಾರ ಮಾಡ್ಕೊಳ್ಳೋಣ. ನಮ್ಮ ಜೀವನ ಸುಂದರವಾಗಿ ನಾವು ಮಾಡ್ಕೊಳ್ಳೋಣ. ಕೇವಲ ವಿಗ್ರಹದಲ್ಲಿರುವಂಥ ಭಗವಂತ ಅಷ್ಟೇ ಅಲ್ಲ, ಕೇವಲ ನಮಗೆ ಕಣ್ಮುಂದೆ ಇರುವಂಥ ಗುರುಗಳು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಗುರುಗಳೇ, ಎಲ್ಲರೂ ಕೂಡ ಭಗವಂತರೇ. ಎಲ್ಲರಿಂದನೂ ಕೂಡ ನಾವು ಕಲ್ತ್ಕೊಳ್ಳೋಣ. ಮತ್ತೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮ ಒಂದು ಜೀವನವನ್ನು ನಾವು ಸುಂದರವಾಗಿ ನಾವು ಮಾಡಿಕೊಳ್ಳೋಣ. ಆತ್ಮಜ್ಞಾನವನ್ನು ಪಡ್ಕೊಳ್ಳೋಣ, ಬ್ರಹ್ಮಜ್ಞಾನವನ್ನು ನಾವು ತಿಳ್ಕೊಳ್ಳೋಣ, ಸತ್ಯವನ್ನು ನಾವು ತಿಳ್ಕೊಳ್ಳೋಣ, ಧರ್ಮದಿಂದ ನಾವು ಜೀವಿಸೋಣ, ಆಯುಷ್ಯ ಮಾರ್ಗದಲ್ಲಿ ಇದ್ದು
ಕೇವಲ 1 ನಿಮಿಷಗಳು ಮಾತ್ರ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಅದ್ಭುತವಾದಂಥ ಶಕ್ತಿಯನ್ನು ನಾವು ಪಡ್ಕೊಳ್ಳೋಣ. ಬ್ರಹ್ಮಾಂಡದ ಶಕ್ತಿ, ವಿಶ್ವಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ, ಅಂತ ಒಂದು ಬ್ರಹ್ಮಾಂಡದ ಶಕ್ತಿಯಿಂದನೇ ನಾವು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಶೂನ್ಯ ಶಕ್ತಿಯಲ್ಲಿ ನಾವು ಎಲ್ಲವನ್ನೂ ಕೂಡ ತಿಳ್ಕೊಳ್ತೀವಿ. ನಮಗೆ ಬೇಕಾಗಿರೋದನ್ನು ನಾವು ತಿಳ್ಕೊಳ್ತಾ ನಮ್ಮ ಜೀವನವನ್ನು ಇಲ್ಲಿ ನಾವು ಸುಂದರವಾಗಿ ನಾವು ಜೀವಿಸ್ತಾ ಇರ್ತೀವಿ. ಯಾವುದೇ ದುಃಖ ಇಲ್ಲದೆ ದುಃಖರಾಹಿತ್ಯವ ಜೀವನವನ್ನು ನಾವು ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ಕೇವಲ 30 ಸೆಕೆಂಡುಗಳು ಮಾತ್ರ. ನಾವು ಧ್ಯಾನದ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ಕೇವಲ 10 ಸೆಕೆಂಡುಗಳು ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಲ್ಲ ಬ್ರಹ್ಮಾಂಡದ ಶಕ್ತಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಲ್ಲ ಗುರುಗಳಿಗೂ ಕೂಡ, ಎಲ್ಲ ದೇವಾನುದೇವತೆಗಳಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮತ್ತು ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿ ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ಗುರು ಪೌರ್ಣಿಮೆಯ ಶುಭಾಶಯಗಳನ್ನ ಕೋರ್ತಾ ಈ ದಿನದ ಕ್ಲಾಸ್ನ ಮುಗಿಸೋಣ ಮಾಸ್ಟರ್ಸ್. ನಾಳೆ ಬೆಳಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಇದೇ ಲಿಂಕಲ್ಲಿ ಜಾಯ್ನ್ ಆಗೋಣ. ಈ ಲಿಂಕ್ನ ಶೇರ್ ಮಾಡಿ, ಈ ಬಂದಿರೋಂತಹ ವಿಡಿಯೋಸ್ನ ಕೂಡ ಶೇರ್ ಮಾಡಿ. ನೀವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಹೆಚ್ಚು ಜನರಿಗೆ ಧ್ಯಾನವನ್ನ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ.